ವೆಲ್ಕಮ್ ಬ್ಯಾಕ್ ಟು ಹೇಮಾ BG ಚಾನಲ್. ಇವತ್ತು ಕ್ಯಾರೆಟ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸರಿ, ಗ್ಯಾಸ್ ಅಂಟಿಸ್ಬಿಟ್ಟು ಇವಾಗ ಒಂದು ಕಡಾಯಿ ಇಡ್ತೇನೆ. ಅದಕ್ಕೆ ಇವಾಗ ಎಣ್ಣೆ ಹಾಕೋಣ. ಸನ್ಪ್ಯೂರ್ ಆಯಿಲೇ ಹಾಕೋದು ನಾನು ಯಾವಾಗಲೂ. ಸೊ ಕೊಕೊನಟ್ ಆಯಿಲು ಯೂಸ್ ಮಾಡ್ತೀನಿ ರೇರ್. ಸೊ ಇದಕ್ಕೆ ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ, ಸಾಸಿವೆ ಹಾಕಬೇಕು 1 ಸ್ಪೂನು, ಮತ್ತು 1 ಸ್ಪೂನ್ ಜೀರಿಗೆ. ಆಮೇಲೆ ಅದು ಎರಡು ಸ್ವಲ್ಪ ಚಿಟಪಟ ಆದಮೇಲೆ ಸ್ವಲ್ಪ ಕಡಲೆಬೇಳೆ 1 ಸ್ಪೂನು, ಆಮೇಲೆ 1 ಸ್ಪೂನು ಉದ್ದಿನಬೇಳೆ. ಸೊ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ಬ್ರೌನ್ ಕಲರ್ ಆಗೋವರೆಗೂ, ಸ್ವಲ್ಪ ತುಂಬ ಜಾಸ್ತಿ ಇದಾಗಬಾರ್ದು, ಬ್ರೌನ್ ಕಲರ್ ಆಗೋವರೆಗೂ ಲೈಟಾಗಿ. ಅದಾದಮೇಲೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು, 1-2 ಹಸಿಮೆಣ್ಸಿನ್ಕಾಯಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಸ್ವಲ್ಪ ಕೆಂಪಗಾಗಬೇಕು, ಅದು ಅಲ್ಲಿವರೆಗೂ ಹುರ್ಕೋಬೇಕು. ಸೊ ಇದಕ್ಕೆ ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗನೆ ಇದಾಗುತ್ತೆ, ಅದು ಬೇಯೋದಕ್ಕೆ ಇದಾಗುತ್ತೆ, ಈಸಿ ಆಗುತ್ತೆ. ಸೊ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಹಾಗೇ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ಅದಾದಮೇಲೆ ಅರಿಶಿನ ಹಾಕಿದ ತಕ್ಷಣ ಒಂದು ಸಲ ಎಲ್ಲ ಮಿಕ್ಸ್ ಕೊಡಿ. ಇದೆಲ್ಲ ಮಿಕ್ಸ್ ಕೊಟ್ಟಾದಮೇಲೆ ಕ್ಯಾರೆಟ್ ಎಲ್ಲ ತುರ್ಕೊಂಡಿರ್ತೀವಲ್ಲ, ಸೊ ಅದನ್ನೆಲ್ಲ ಹಾಕಬೇಕು. ಇದು ಹಾಕ್ಬಿಟ್ಟು ಮತ್ತು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಗೆ 1-2 ನಿಮಿಷ ಇದು ಮಾಡಬೇಕು. ತೆಂಗಿನಕಾಯಿ ಹಾಕ್ಬಿಟ್ಟು ಮುಚ್ಚಿಡಬೇಕಾಗತ್ತೆ. ಸ್ಟಾರ್ಟಿಂಗ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಈರುಳ್ಳಿ ಏನೇನು ಹಾಕಿರ್ತೀವಿ, ಹಸಿಮೆಣ್ಸಿನ್ಕಾಯಿ, ಇದೆಲ್ಲ ಅದ್ರ ಜೊತೆಗೆ ಕುಟ್ಕೋಬೇಕು. ಆ ಥರ ಎಲ್ಲ ಮಿಕ್ಸ್ ಆಗಿಬಿಟ್ಟು 1-2 ನಿಮಿಷ ಮುಚ್ಚಿಬಿಟ್ಟು ಅದು ಹಬೆಲೆ ಎಲ್ಲ ಚೆನ್ನಾಗಿ ಬೇಯುತ್ತಲ್ಲ, ಸೊ ಮತ್ತೆ ತೆಗೆದುಬಿಟ್ಟಿದ್ದಕ್ಕೆ ಎಲ್ಲ ಇನ್ನೊಂದು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಕೆಳಗಿಂದ ಎಲ್ಲ ಮೇಲೆ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದಾಗಿದ ತಕ್ಷಣ ಸ್ವಲ್ಪ ತೆಂಗಿನ ತುರಿನೂ ಹಾಕಬೇಕಾಗತ್ತೆ. ಬೇಗ ಆಗುತ್ತೆ, ಕ್ಯಾರೆಟ್ ಎಲ್ಲ ಬೇಗನೆ ಈಸಿ ಅನಿಸುತ್ತೆ ನೋಡಿ. ತೆಂಗಿನ ತುರಿ ಇವಾಗ ಹಾಕ್ಕೋಬೇಕು. ಸಾಮಾನ್ಯ ನಾನು ಈ ಪಲ್ಯ ಮಾಡಬೇಕಾದ್ರೆ ಸ್ವಲ್ಪ ಕುಕ್ಕರಲ್ಲಿ ಬೇಗ ಬೇಯಿಸ್ಕೊಂಬಿಡ್ತೀನಿ. ಬೇರೆ ಎಲ್ಲ ಬೀನ್ಸು ಮತ್ತು ಬೀಟ್ರೂಟು ಇದೆಲ್ಲ ಈ ಥರ ನಾವು ತುರಿದಿದ್ರೆ ಅದನ್ನು ಬೇಯಿಸೋ ಅವಶ್ಯಕತೆ ಇಲ್ಲ. ಹಾಗೆ ಎಣ್ಣೆಲೇ ನಾವು ಅದು ಫ್ರೈ ಮಾಡಿಕೊಂಡ್ರೆ ಬೇಗ ಬೇಯುತ್ತೆ. ಸರಿ, ತೆಂಗಿನಕಾಯಿ ಎಲ್ಲ ಹಾಕೋದ್ಮೇಲೆ ಇನ್ನೊಂದು 2 ನಿಮಿಷ ಮುಚ್ಚಿ ಇಟ್ಬಿಟ್ಟು ಮತ್ತೆ ತೆಗ್ದು ಎಲ್ಲ ಆಗಿತ್ತು. ಅದನ್ನು ಒಂದು ಬೌಲ್ಗೆ ಸರ್ವ್ ಮಾಡಿಕೊಂಡೆ. ಹೀಗಿದೆ. ಸೊ ಥ್ಯಾಂಕ್ ಯು.